ನಮಸ್ಕಾರ ಎಲ್ಲರಿಗೂ. ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆಂದು ಯಾವ ರೀತಿ ತಿಳಿದುಕೊಳ್ಳುವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮನೆಯಲ್ಲಿ ದರಿದ್ರ ದೇವತೆಗಳು ಇದ್ದರೆ ಈ 5 ಸೂಚನೆಗಳು ಕಾಣಿಸುತ್ತವೆ. ಅವುಗಳನ್ನು ತಿಳಿದುಕೊಂಡು ಸರಿಪಡಿಸಿಕೊಂಡರೆ ದರಿದ್ರ ದೇವತೆಯನ್ನು ಸುಲಭವಾಗಿ ಮನೆಯಿಂದ ಹೊರಹಾಕಬಹುದು. ಏನಿದು ದರಿದ್ರ ದೇವತೆ ಎಂದು ಅನ್ನುತ್ತಿದ್ದಾರೆ. ಯಾರು ಈ ದರಿದ್ರ ದೇವತೆ ಅಂದುಕೊಂಡಿದ್ದೀರಾ? ಈ ದರಿದ್ರ ದೇವತೆ ಬೇರೆ ಯಾರೂ ಅಲ್ಲ, ಶ್ರೀ ಮಹಾಲಕ್ಷ್ಮಿ ಅವರ ಸಹೋದರಿ ದರಿದ್ರ ದೇವತೆ. ಈಕೆಯನ್ನು ಅಲಕ್ಷ್ಮಿ, ಶ್ರೇಷ್ಠಲಕ್ಷ್ಮಿ ಎಂದು ಕರೆಯುತ್ತಾರೆ. ಲಕ್ಷ್ಮಿ ಹಾಗೂ ಅಲಕ್ಷ್ಮಿ ಇಬ್ಬರೂ ಕೂಡ ವಿಭಿನ್ನವಾಗಿರುತ್ತಾರೆ. ಸಿರಿ ಸಂಪತ್ತು ಅಧಿಪತಿಗೆ ಲಕ್ಷ್ಮಿಯಾದರೆ ಆ ಸಂಪತ್ತನ್ನು ಕರಗಿಸಿ ದರಿದ್ರ ಉಂಟು ಮಾಡುವವಳೇ ಅಲಕ್ಷ್ಮಿ. ಹಿಂದೂ ಪುರಾಣಗಳ ಪ್ರಕಾರ ಹಾಲಿನ ಸಮುದ್ರ ಒಳಗಿನಿಂದ ಲಕ್ಷ್ಮಿ ನೆಲೆಸಿದರು ವಿಷಯ ಎಲ್ಲರಿಗೂ ತಿಳಿದಿದೆ. ಆದರೆ ಅವರಿಗೂ ಮೊದಲೇ ಅಲಕ್ಷ್ಮಿ ಬಂದಿದ್ದಾಳೆ. ಜೀವನದಲ್ಲಿ ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಬೇಕೆಂದು ಆಸೆ ಪಡುತ್ತಾರೆ. ಆದರೆ ಅಲಕ್ಷ್ಮಿ ಇರುವ ಕಡೆ ಲಕ್ಷ್ಮೀ ದೇವಿ ಇರುವುದಿಲ್ಲ. ಹಾಗಾಗಿ ನಾವು ಅಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕಬೇಕು. ಹಾಲಿನ ಸಮುದ್ರ ಉಕ್ಕಿದಾಗ ದರಿದ್ರ ದೇವತೆ ಹೊರ ಬರುತ್ತಾಳೆ. ಆಕೆಯ ಹಿಂದೆ ಹಾಲಾಹಲ ಉಂಟಾಗುತ್ತದೆ. ಅದು ಅನೇಕರನ್ನು ಬಲಿ ಪಡೆದುಕೊಳ್ಳುತ್ತದೆ, ದೇವಾನುದೇವತೆಗಳನ್ನು ನಡಗಿಸುತ್ತದೆ. ಹಾಲಾಹಲ ಆಗಿರುವಾಗ ದರಿದ್ರ ದೇವತೆ ಎಷ್ಟು ಶಕ್ತಿಯುತಳೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಆ ಹಾಲಾಹಲವನ್ನು ಪರಮೇಶ್ವರ ಸೇವಿಸಿದ ನಂತರ ಅನೇಕ ಉತ್ತಮವಾದ ಪವಿತ್ರವಾದ ವಸ್ತುಗಳು, ಜೀವಿಗಳು ಹೊರಬಂದಿವೆ. ಅದುವೇ ಕಲ್ಪವೃಕ್ಷ, ಐರಾವತ, ವಜ್ರಾಭರಣಗಳು, ಮಾಣಿಕ್ಯಗಳು ಮುಂತಾದವು. ಕೊನೆಯಲ್ಲಿ ಮಹಾಲಕ್ಷ್ಮಿ ಹೊರಬರುತ್ತಾರೆ. ಅವರ ಹಿಂದೆ ಅಮೃತ ಹಿಡಿದುಕೊಂಡು ಧನ್ವಂತರಿ ಅವತರಿಸುತ್ತಾರೆ. ಮಹಾಲಕ್ಷ್ಮಿ ರೂಪ ಲಾವಣ್ಯಕ್ಕೆ ಮನಸೋತ ಮಹಾವಿಷ್ಣು ಆಕೆಯನ್ನು ಮದುವೆಯಾಗು ಎಂದು ಕೇಳಿದಾಗ, ನನಗಿಂತ ಹಿರಿಯವಳು ನನ್ನ ಅಕ್ಕ ಅಲಕ್ಷ್ಮಿ ಇದ್ದಾಳೆ, ಅವಳ ಮದುವೆಯಾದ ಮೇಲೆ ನನ್ನ ಮದುವೆ ಎನ್ನುತ್ತಾರೆ. ಮಹಾಲಕ್ಷ್ಮಿಗಾಗಿ ಮಹಾವಿಷ್ಣುವು ಅಲಕ್ಷ್ಮಿಗೆ ವರವನ್ನು ಹುಡುಕಿಸುತ್ತಾರೆ. ಮಹಾವಿಷ್ಣು ಎಷ್ಟು ಹುಡುಕಿದರೂ ಎಲ್ಲೂ ಸಿಗಲಿಲ್ಲ. ಗೊತ್ತಾಗಿ ಯಾರೂ ಕೂಡ ಅಲಕ್ಷ್ಮಿಯನ್ನು ಮದುವೆಯಾಗಲು ಒಪ್ಪುತ್ತಿರಲಿಲ್ಲ. ಉತ್ತರಾನಕ ಮಹರ್ಷಿ ಮದುವೆಯಾಗುತ್ತಾರೆ. ಅಲಕ್ಷ್ಮಿಗೆ ಖಾರ ಹಾಗೂ ಹುಳಿ ಪದಾರ್ಥಗಳೆಂದರೆ ತುಂಬ ಇಷ್ಟ. ಆದ್ದರಿಂದಲೇ ಮನೆ ಬಾಗಿಲಿಗೆ ಮೆಣಸಿನಕಾಯಿ, ನಿಂಬೆಹಣ್ಣು ಕಟ್ಟುತ್ತಾರೆ. ಏಕೆಂದರೆ ಅಲಕ್ಷ್ಮಿ ಹೊರಗಿನಿಂದಲೇ ಅವುಗಳನ್ನು ತಿಂದು ಹೊರಟು ಹೋಗಲಿ ಅಂತ. ಅಲಕ್ಷ್ಮಿ ಯಾರ ಮನೆಯಲ್ಲಿ ಪ್ರವೇಶಿಸುತ್ತಾಳೋ ಆ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ. ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಎಷ್ಟು ಪ್ರಯತ್ನಿಸಿದರೂ ಪ್ರಯೋಜನವಿಲ್ಲ. ಏಕೆಂದರೆ ಇದಕ್ಕೂ ಮುಂಚೆಯೇ ಹೇಳಿದಂತೆ ಅಲಕ್ಷ್ಮಿ ಇರುವ ಕಡೆ ಲಕ್ಷ್ಮಿ ಬರುವುದಿಲ್ಲ. ಅಕ್ಕ ತಂಗಿಯೇ ಆಗಿದ್ದರೂ ಲಕ್ಷ್ಮಿ ಹಾಗೂ ಅಲಕ್ಷ್ಮಿಗೆ ಹೊಂದಾಣಿಕೆ ಇರಲ್ಲ. ಇವರು ಒಂದೇ ಕಡೆ ಎಲ್ಲಿಯೂ ಇರುವುದಿಲ್ಲ. ಯಾವ ವ್ಯಕ್ತಿ ಕೂಡ ದರಿದ್ರ ದೇವತೆ ಮನೆಯಲ್ಲಿ ಇರಲಿ ಎಂದು ಆಸೆ ಪಡುವುದಿಲ್ಲ. ಅಂತಹ ದರಿದ್ರ ದೇವತೆ ಮನೆಯಲ್ಲಿದ್ದಾರೆ ಎಂಬುದು ಸೂಚನೆಗಳು ಕಾಣಿಸಿದರೆ ಅವುಗಳನ್ನು ತಿಳಿದು ಮನೆಯಿಂದ ಹೊರ ಹಾಕುವ ಪ್ರಯತ್ನ ಮಾಡಬೇಕು. ಕೆಲವು ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡುವುದರಿಂದ ದರಿದ್ರ ದೇವತೆ ನಿಮ್ಮ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಹಾಗಾಗಿ ಮೊದಲು ಆ ಸೂಚನೆಗಳು ಯಾವುವೆಂದು ತಿಳಿದುಕೊಳ್ಳೋಣ. ಮೊದಲನೇ ಸೂಚನೆ ಏನೆಂದರೆ, ಯಾವ ಮನೆಯ ಯಾವಾಗಲೂ ಸುಸ್ತಾಗಿ, ಶಕ್ತಿಹೀನರಾಗಿ, ನಿರಕ್ಷತರಾಗಿ ಕಾಣಿಸುತ್ತಾರೋ ಆ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ಕೆಲವರ ಮನೆಯಲ್ಲಿ ಗಮನಿಸಬಹುದು, ಯಾವಾಗಲೂ ಸುಸ್ತಾಗಿ, ಕೆಲಸ ಮಾಡೋಕೆ ಮನಸ್ಸಿಲ್ಲದೆ ಯಾವಾಗಲೂ ಬೇಜಾರಾಗಿರುತ್ತಾರೆ. ಕೆಲಸ ಕೂಡ ಗಬಗಬನೆ ಮಾಡಿ ಮುಗಿಸುವುದಿಲ್ಲ. ನಿಧಾನವಾಗಿ ಏನೋ ಕರ್ಮನೋ ಎಂದು ಕೆಲಸ ಮಾಡುತ್ತಾರೆ. ಅದೇ ರೀತಿ ಮನೆಯಲ್ಲಿ ಎಲ್ಲರೂ ಕಾರಣನೇ ಇಲ್ಲದೆ ವಿರಸರಾಗಿರುತ್ತಾರೆ. ಆ ಮನೆಯಲ್ಲಿ ದರಿದ್ರ ದೇವತೆ ಅಲಕ್ಷ್ಮಿ ಇದ್ದಾಳೆಂದು ಕೊಳ್ಳಬೇಕು. ಇನ್ನು ಎರಡನೆಯದ ಸೂಚನೆ ಏನೆಂದರೆ, ಯಾವ ಮನೆಯಲ್ಲಿ ದರಿದ್ರ ದೇವತೆ ಇರುತ್ತಾಳೋ ಆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ.
ಎಲ್ಲದಕ್ಕೂ ಹಠ ಮಾಡುತ್ತಾರೆ, ಮಾತು ಮಾತಿಗೂ ಉತ್ತರ ಕೊಡುತ್ತಾರೆ, ದೊಡ್ಡವರಿಗೆ ಮರ್ಯಾದೆ ಕೊಡಲ್ಲ, ತಂದೆ ತಾಯಂದಿರಿಗೂ ಬೈದರೆ ಅವರನ್ನು ತಿರುಗಿಸಿ ಬೈದು ಹೊಡೆಯುವ ಸಂದರ್ಭ ಬರುತ್ತದೆ. ಇನ್ನು ಮೂರನೆಯದು, ಯಾರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇರುತ್ತಾಳೋ ಆ ಮನೆಯಲ್ಲಿ ಮಹಿಳೆಯರು ತುಂಬ ಸೂಕ್ಷ್ಮವಾಗಿರುತ್ತಾರೆ. ಅಂದರೆ ಮಾತು ಮಾತಿಗೂ ಕಣ್ಣೀರು ಹಾಕುತ್ತಾರೆ, ಸುಖ ಸುಮ್ಮನೆ ಕಣ್ಣೀರು ಹಾಕುತ್ತಾರೆ. ಆ ರೀತಿ ನಿಮ್ಮನೆಯಲ್ಲಿ ನಡೆಯುತ್ತಿದ್ದರೆ ದರಿದ್ರ ದೇವತೆ ಜಾಡ ಹೂಡಿರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಇನ್ನು ನಾಲ್ಕನೆಯದು ಏನೆಂದರೆ ಅಡುಗೆ ಸೀದು ಹೋಗುವುದು. ಅನ್ನ, ಪಲ್ಯ, ಸಾರು ಮುಂತಾದ ಅಡುಗೆ ಪದಾರ್ಥಗಳು ಪದೇ ಪದೇ ಸೀದು ಹೋಗುತ್ತಿದ್ದರೆ ಆ ಮನೆಯಲ್ಲಿ ದರಿದ್ರ ದೇವತೆ ಇದ್ದಾಳೆ ಎಂದು ಅರ್ಥ. ಅಡುಗೆ ಸೀದೋಗಿ ಪಾಪ ಅಡುಗೆ ಮಾಡುವವರನ್ನು ಬೈಯುತ್ತಾರೆ, ಗಮನ ಇಟ್ಟುಕೊಂಡು ಅಡುಗೆ ಮಾಡಿಲ್ಲವೆಂದು. ಒಂದು ಸಾರಿ ಹಾಗೆ ಆಗಬಹುದು, ಅದೇ ಆಗಾಗ ಆಗುತ್ತೆ ಅಲ್ವಾ, ಅದೇ ದರಿದ್ರ ದೇವತೆ ಮನೆಗೆ ಪ್ರವೇಶಿಸಿದಾಗ ಈ ರೀತಿ ಅಡುಗೆ ಸೀದು ಹೋಗದಂತೆ ಮಾಡುತ್ತಾರೆ. ಇನ್ನು 5ನೇ ಸೂಚನೆ ದುರ್ವಾಸನೆ. ಕೆಲವರ ಮನೆಯಲ್ಲಿ ಏನೋ ಒಂದು ರೀತಿ ದುರ್ವಾಸನೆ ಬರುತ್ತಾ ಇರುತ್ತದೆ. ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಆ ವಾಸನೆ ಮಾತ್ರ ಹೋಗುತ್ತಿರುವುದಿಲ್ಲ. ಏಕೆಂದರೆ ದರಿದ್ರ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸಿದ ನಂತರ ಬರುವ ವಾಸನೆ. ನೀವು ಎಷ್ಟೇ ಕ್ಲೀನ್ ಮಾಡಿದರೂ ಆ ವಾಸನೆ ಮಾತ್ರ ಹೋಗಲ್ಲ. ಅದು ದರಿದ್ರ ದೇವತೆ ಮನೆಯೊಳಗೆ ನೆಲೆಸಿದ್ದಾಳೆ ಎಂದುಕೊಳ್ಳಬೇಕು. ದರಿದ್ರ ದೇವತೆ ಮನೆಯೊಳಗೆ ಇದ್ದರೆ ನೀವು ಎಂದೂ ಕೂಡ ಸಂತೋಷವಾಗಿರುವುದಕ್ಕಾಗುವುದಿಲ್ಲ. ಯಾವಾಗಲೂ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡುತ್ತಾ ಇರುತ್ತದೆ. ಹಾಗಾದರೆ ದರಿದ್ರ ದೇವತೆಯನ್ನು ಮನೆಯಿಂದ ಓಡಿಸೋದು ಹೇಗೆ? ಇದಕ್ಕಾಗಿ ನಾವು ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಆ ಟಿಪ್ಸ್ಗಳು ಯಾವುದೆಂದರೆ, ಪ್ರತಿದಿನ ಸ್ನಾನದ ನಂತರ ಅರಿಶಿಣದ ನೀರಿಗೆ ಮಾವಿನ ಎಲೆ, ತುಳಸಿ ಎಲೆ ಅಥವಾ ಬಿಲ್ವಪತ್ರೆ ಯಾವುದಾದರೊಂದು ಎಲೆಯನ್ನು ನೀರಿನಲ್ಲಿ ಅದ್ದಿ ನೀರನ್ನು ಮನೆಯ ಮೂಲೆ ಮೂಲೆಗಳಿಗೆ ಚಿಮುಕಿಸಿ. ಆ ರೀತಿ ಮಾಡುವುದರಿಂದ ದರಿದ್ರ ಲಕ್ಷ್ಮಿ ಮನೆ ಬಿಟ್ಟು ಹೋಗುತ್ತಾಳೆ, ಲಕ್ಷ್ಮೀ ದೇವಿ ಮನೆಯೊಳಗೆ ಪ್ರವೇಶಿಸುತ್ತಾರೆ. ಇನ್ನು ತಿಂಗಳಿಗೆ 1 ಅಥವಾ 2 ಬಾರಿ ಮನೆಯಲ್ಲಿ ಧೂಳು ಹೊಡೆದುಕೊಂಡು ಶುದ್ಧ ಮಾಡಿಕೊಳ್ಳಿ. ಈ ರೀತಿ ಮಾಡುವುದರಿಂದ ದರಿದ್ರ ದೇವತೆ ಮನೆ ಬಿಟ್ಟು ಹೋಗುತ್ತಾಳೆ. ಪ್ರತಿದಿನ ತಪ್ಪದೆ ಗಂಧದ ಕಡ್ಡಿ ಹಚ್ಚಿ ಇದರ ಜೊತೆಗೆ ಧೂಪು ಅಥವಾ ಸಾಂಬ್ರಾಣಿ ಕರ್ಪೂರದಿಂದ ಮನೆಯೆಲ್ಲ ತೋರಿಸಿ. ಹಾಗೆ ಮಾಡಿದರೆ ದರಿದ್ರ ಲಕ್ಷ್ಮಿ ಓಡಿ ಹೋಗುತ್ತಾಳೆ. ಏಕೆಂದರೆ ಈ ಧೂಪು ತುಂಬಾ ಶಕ್ತಿಯುತವಾದದ್ದು. ದರಿದ್ರ ದೇವತೆ ಮನೆಯಲ್ಲಿಸಿದ್ದಾಳೆ ಎಂದು ಗೊತ್ತಾದರೆ ಈ ರೀತಿ ಚಿಕ್ಕ ಪುಟ್ಟ ಟಿಪ್ಸ್ ಫಾಲೋ ಮಾಡಿ. ಇನ್ನು ಯಾವಾಗಲೂ ಕೆಲಸ ಮಾಡಿದರೆ ದರಿದ್ರ ದೇವತೆ ಆಕರ್ಷಣೆಯಾಗುತ್ತಾಳೆ ಎಂಬುದನ್ನು ನೋಡೋಣ ಬನ್ನಿ. ನಾವು ಜೀವನದಲ್ಲಿ ಎಷ್ಟು ತಪ್ಪುಗಳನ್ನು ಮಾಡುತ್ತೇವೆ, ಅದು ಚಿಕ್ಕದೇ ತಾನೇ ಅಂತ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ಆ ತಪ್ಪುಗಳೇ ನಮಗೆ ಶಾಪವಾಗುತ್ತದೆ, ದರಿದ್ರ ದೇವತೆ ನೆಲೆ ಹೂಡಲು ಕಾರಣವಾಗುತ್ತದೆ. ಸೂರ್ಯೋದಯ ನಂತರ ಅಂದರೆ ತುಂಬ ಹೊತ್ತು ನೆತ್ತಿ ಮೇಲೆ ಸೂರ್ಯ ಬರುವವರೆಗೂ ನಿದ್ರಿಸಬಾರದು. ಎಷ್ಟೋ ಜನರು ಬೆಳಗ್ಗೆ 8-9 ಗಂಟೆಯವರೆಗೂ ಮಲಗಿ ಇರುತ್ತಾರೆ. ಆ ರೀತಿ ಮಾಡಿದರೆ ನಿಮ್ಮ ಮನೆ ಕಡೆ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ. ಆ ರೀತಿ ಆಗಬಾರದು ಎಂದರೆ ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯ ಮುಂದೆ ನೀರು ಚಿಮುಕಿಸಿ ರಂಗೋಲಿ ಬಿಡಿ. ಮಲಗಿದ ಹಾಸಿಗೆ ಶುದ್ಧಗೊಳಿಸಿ, ಬೆಡ್ಶೀಟ್ಗಳನ್ನು ಮಡಚಿ ಎತ್ತಿ. ಮನೆ ಶುದ್ಧ ಮಾಡುವ ಪೊರಕೆಯನ್ನು ಎಂದಿಗೂ ನಿಲ್ಲಿಸಿ ಇಡಬೇಡಿ, ಅದನ್ನು ಮಲಗಿಸಿ ಇಡಿ. ಹಾಗೂ ಪ್ರತಿನಿತ್ಯ ಸಂಜೆಯಾಗಲಿ ಅಥವಾ ಬೆಳಗ್ಗೆಯಾಗಲಿ ದೇವರಿಗೆ ದೀಪವನ್ನು ಹಚ್ಚುವುದನ್ನು ಎಂದಿಗೂ ಮರೆಯಬೇಡಿ. ವೀಕ್ಷಕರೇ, ಲಕ್ಷ್ಮಿ ನಿಮ್ಮ ಮನೆಯಿಂದ ಹೋಗಬೇಕೆಂದರೆ ನಾನು ಹೇಳಿರುವ ಈ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ.